for serving for the past all 3 years and for the all 30 days of the Ramadan. ದೇರಳಕಟ್ಟೆ, ಮುಡಿಪು, ಕೊಣಾಜೆ, ಇನ್ನೋಲಿ ಕಡೆ ಬಸ್ಸಲ್ಲಿ ಪ್ರಯಾಣಿಸುವವರಿಗೆ ಸಮಯಕ್ಕೆ ಸರಿಯಾಗಿ ಅವರು ಮನೆಗೆ ತಲುಪುವುದಿಲ್ಲ ಈ ಇಫ್ತಾರನ್ನು ತೊರೆಯಲು. ಇಫ್ತಾರ್ನ ಸಮಯ ಆಗುವಾಗ ಬಹಳ ಸ್ಪೀಡಾಗಿ ಹೋಗಿ ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆಗಳೆಲ್ಲ ಜಾಸ್ತಿ. ಇನ್ನು ಅರ್ಜೆಂಟ್ ಹೋಗ್ಬೇಕಂತಿಲ್ಲ, ಸಮಾಧಾನದಲ್ಲಿ ಹೋಗ್ಬೋದು. 2 ಲಕ್ಷಕ್ಕಿಂತಲೂ ಹೆಚ್ಚಿನ ಖರ್ಚಿದೆ ಈ ಒಂದು ತಿಂಗಳಲ್ಲಿ. ಡೈಲಿ ಒಂದು 300-350 ಜನರಿಗೆ ಇಫ್ತಾರ್ ಪಾಯಿಂಟ್ ನೀಡುವುದಾದರೆ ಅಷ್ಟು ಸುಲಭದ ವಿಷಯ ಅಲ್ಲ. ದೇವರ ದಯದಿಂದ ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮಾಸ್ಟರ್ ಟೈಲ್ಸ್ ಅವರು ಏರ್ಪಡಿಸಿದಂಥ ಈ ಡೈಲಿ ಇಫ್ತಾರ್ ಏನಿದೆ ಬಹಳ ಉಪಯುಕ್ತವಾದಂಥದ್ದು. ಇಫ್ತಾರ್ನ ಸಮಯ ಆಗುವಾಗ ಬಹಳ ಸ್ಪೀಡಾಗಿ ಹೋಗಿ ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆಗಳೆಲ್ಲ ಜಾಸ್ತಿ. ಇದನ್ನು ಅರಿತಂಥ ಮಾಸ್ಟರ್ ಟೈಲ್ಸ್ನವರಿಗೆ ಮಾಡಿದವರಿಗೆ ಅವರಿಗೆ ದೇವರು ತಕ್ಕದಾದ ಪ್ರತಿಫಲ ನೀಡಲಿ. ಉತ್ತಮವಾದ ಒಂದು ಸೇವೆ ಇದು. ಜನರಿಗೆ ಒಂದು ಒಳ್ಳೆಯ ಒಂದು ಇದು. ದಾರಿಯಲ್ಲಿ ಹೋಗುವವರಿಗೆ ಬಸ್ಸಿನಲ್ಲಿ ವೆಹಿಕಲಲ್ಲಿ ಹೋಗುವಾಗ ಅಜಾನ್ ಆಗ್ತದೆ. ಆ ಸಂದರ್ಭದಲ್ಲಿ ನಮಗೆ ಉಪವಾಸ ತೊರೆಯಲಿಕ್ಕೆ ಒಂದು ಉತ್ತಮ ಒಂದು ಅವಕಾಶ ಇವರು ಕಲ್ಪಿಸಿಕೊಟ್ಟದ್ದು. ದೇವರು ಒಳ್ಳೇದು ಮಾಡಲಿ ಇವರಿಗೆ. ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗ್ತದೆ. ನಾವು ಈಗ ಅರ್ಜೆಂಟಾಗಿ ಹೋಗಬೇಕಿತ್ತು, ಮುಟ್ಲಿಕ್ಕಾಗಲಿಲ್ಲ. ಇವರು ಇದರಿಂದ ನಮಗೆ ಉಪವಾಸ ಬೇಗ ಆಗ್ತದೆ. ನಮಗೆ ಇನ್ನೂ ಅರ್ಜೆಂಟ್ ಹೋಗ್ಬೇಕಂತಿಲ್ಲ, ಸಮಾಧಾನದಲ್ಲಿ ಹೋಗ್ಬೋದು. ಅಲ್ಲಿ ಹೋಗಿ ಏನಾದರೂ ಆಗೋದು ಇದರಿಂದ ಇವರಿಗೆ ಕೂಡ ನಮಗೆ ಒಂದು ದೊಡ್ಡ ಉಪಕಾರ ಆಯಿತು ಅಷ್ಟೇ. ಇದು ಒಂದು ಒಳ್ಳೆ ವ್ಯವಸ್ಥೆ ಆಗಿದೆ. ಈಗ ನಾವು ರೀಚ್ ಆಗೋದಿಲ್ಲ, ನಾವು ದೇರ್ಲೇಟ್ ಹೋಗಬೇಕು. ದೇವರು ಒಳ್ಳೇದು ಮಾಡಲಿ. ಇದು ಫಸ್ಟ್ ಟೈಮ್ ನಮಗೆ ಸಿಗ್ತಾ ಇರೋದು. ಒಂದು ಒಳ್ಳೆ ವ್ಯವಸ್ಥೆ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಅಪ್ರಾಕ್ಸಿಮೇಟ್ಲಿ ನಾವು 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೇವೆ ಪ್ರಿಪರೇಷನ್ ಇದರದ್ದು. ಒಂದು 6 ಗಂಟೆ ನಂತರ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತೇವೆ. ಅದರ ನಂತರ ಅಪ್ರಾಕ್ಸಿಮೇಟ್ಲಿ ಡೈಲಿ ಒಂದು 275 ಇಂದ 300 ಪ್ಯಾಕೆಟ್ಸ್ಗಳು ಡೈಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೇವೆ ನಾವು. ಕೇರಳ ರೂಟ್ ಆಗಿ ಹೋಗುವಂಥ ಹಲವಾರು ಪ್ರಯಾಣಿಕರಿಗೆ ಮತ್ತು ಈ ದೊಡ್ಡ ದೊಡ್ಡ ಕಂಟೈನರ್ ಮತ್ತು ಈ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ದುಡಿಯುವಂಥವರಿಗೆ ಕೂಡ ಇದು ತುಂಬ ಪ್ರಯೋಜನಕಾರಿ ಆಗ್ತಾ ಇದೆ. ಮತ್ತು ದೇರಳಕಟ್ಟೆ, ಮುಡಿಪು, ಕೊಣಾಜೆ, ಇನ್ನೋಲಿ ಕಡೆ ಬಸ್ಸಲ್ಲಿ ಪ್ರಯಾಣಿಸುವವರಿಗೆ ಸಮಯಕ್ಕೆ ಸರಿಯಾಗಿ ಅವರು ಮನೆಗೆ ತಲುಪುವುದಿಲ್ಲ ಈ ಇಫ್ತಾರನ್ನು ತೊರೆಯಲು. ಸೊ ಹಾಗಾಗಿ ಇಲ್ಲಿ ಬಂದು ಈಗ ಈ ಮಾಸೂನ್ ಟೈಲ್ಸ್ ಆ್ಯಂಡ್ ಗ್ರಾನೈಟ್ಸ್ ಏನಿದೆ ಇದು ಇಫ್ತಾರ್ ಪಾಯಿಂಟ್, ಒಂದು ಪಾಯಿಂಟ್ ಯಾಕೆ ಅಂತ ಹೇಳಿದರೆ ಬಸ್ಸಿದು ಕೂಡ ಒಂದು ಸ್ಟಾಪ್ ಆಗಿ ಈಗ ಒಂದು ಬದಲಾವಣೆ ಆಗಿದೆ ಈ ಒಂದು ತಿಂಗಳಲ್ಲಿ, ರಂಜಾನ್ ತಿಂಗಳಲ್ಲಿ. ಸೊ ಅದು ಕೂಡ ನಮಗೆ ಒಂದು ಹೆಮ್ಮೆ ಇದೆ. ಅಂದರೆ ನಾವು ಇಲ್ಲಿ ವಿತರಿಸುವಂಥ ಇಫ್ತಾರ್ ಏನಿದೆ ಅದು ಹೆಚ್ಚಿನವರಿಗೆ ಪ್ರಯೋಜನಕಾರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಈ ಇಫ್ತಾರ್ ಪಾಯಿಂಟ್ನ ಪ್ರಯೋಜನವನ್ನು ಪಡೆಯುವವರು ನಮ್ಮಲ್ಲಿ ಬಂದು ಅವರಿಗೆ ಒಂದು ಸಮಾಧಾನಕ್ಕೋಸ್ಕರ ಹಣವನ್ನು ನೀಡಿದ್ದಿದೆ ಕೆಲವರು. ಇದು ನಮ್ಮಿಂದ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ. ಮುನೀರ್ ಅಂತ ಹೇಳಿ ಮುಂಚೆ ನಮ್ಮ ನೆರೆಕರೆಯಾಗಿದ್ದರು. ಸೊ ಈ ವಿಷಯ ನಾವು ನಮ್ಮ ಈ ಮಾಸೂನ್ ಟೈಲ್ಸ್ ಆ್ಯಂಡ್ ಗ್ರಾನೈಟ್ಸ್ನ ಮಾಲಕರಾದಂತಹ ಮುನೀರ್ ಬಾಯಿ ಬಳಿ ಹೇಳಿದಾಗ ಅವರೊಂದು ಮಾತು ಹೇಳಿದರು. ನನ್ನ ವೈಫು ಕೂಡ ನನ್ನದೊಂದು 5 ಅಥವಾ 10 ದಿನದ್ದು ನನ್ನ ಬಳಿ ಇದ್ದ ಹಣದಿಂದ ನೀವು ಇಫ್ತಾರ್ ಪಾಯಿಂಟನ್ನು, ನೀವು ಈ ಇಫ್ತಾರ್ ಕಿಟ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದಾಗಲೂ ಕೂಡ ಅವರು ಹೇಳಿದರು, ಇಲ್ಲ ಇದು ಈ ಪ್ರತಿಫಲಕ್ಕೆ ನಾನು ತುಂಬ ಅರ್ಹನಿದ್ದೇನೆ, ಈ ಒಂದು ಪ್ರತಿಫಲನ ಇನ್ನಾರಿಗೂ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಅಂತ. ಈಗ ಅವರ ಫ್ರೆಂಡ್ಸ್ಗಳು ಕೂಡ ಈಗ ಕೇಳಿದ್ದುಂಟು ಅವರ ಬಳಿ, ನಮ್ಮಿಂದ ಏನಾದರೂ ಸಹಕಾರ ಬೇಕಿದ್ರೆ ಕೇಳಿ ಅಂತ. ಸೊ ಅವರೊಂದು ಹೇಳಿದರು, ನೀವು ನನಗೆ ವ್ಯವಹಾರದಲ್ಲಿ ನೀವು ನನ್ನೊಟ್ಟಿಗೆ ಸಹಕರಿಸೋದಾದರೆ ನೀವು ನನ್ನೊಟ್ಟಿಗೆ ಬಿಸ್ನೆಸ್ ಮಾಡುವ ಏನು ಮೊತ್ತ ಉಂಟು ಅದರ ಒಂದು ಕಾಂಟ್ರಿಬ್ಯೂಷನ್ ಕೂಡ ನಾನು ಇಫ್ತಾರ್ ಪಾಯಿಂಟಿಗೆ ಮೀಸಲಿಡ್ತೇನೆ ಅಂತ ಹೇಳಿದ್ದು ನಮ್ಮ ಹತ್ರ ಅವರು ಹೇಳಿದ್ದುಂಟು. ಅದು ಕೂಡ ನಮಗೊಂದು ಖುಷಿಯನ್ನು ತಂದಿದೆ. ಅಂದರೆ ಯಾವುದೇ ಪ್ರಚಾರವನ್ನು, ಪಬ್ಲಿಸಿಟಿಯನ್ನು ಬಯಸದೆ, ಯಾವುದೇ ನಾವಾಗಿ ಒಂದು ಸಣ್ಣ ಪುಟ್ಟ ವೀಡಿಯೋ ಮಾಡುವಾಗಲೂ ಕೂಡ ಮುಂದೆ ಬರಲಿಕ್ಕೆ ಅವರು ಹಿಂದೆ ಸರಿತಾರೆ. ನನ್ನ ಫೋಟೋ ಆಗಲಿ, ವಿಡಿಯೋ ಆಗಲಿ, ಹೆಸರು ಕೂಡ ಇಲ್ಲಿ ಬರಬಾರ್ದು ಅಂತೇಳಿ. ಆದರೂ ಅವರೊಟ್ಟಿಗೆ ಕ್ಷಮೆ ಕೇಳ್ತೇನೆ ನಾನು. ಅವರ ಪರ್ಮಿಷನ್ ಇಲ್ಲದೆ ಅವರ ಹೆಸರನ್ನು ಇಲ್ಲಿ ನಾನು ಪ್ರಸ್ತಾಪಿಸಿದ್ದೇನೆ. ಯಾಕೆಂತ ಹೇಳಿದರೆ ನನಗೆ ಅದು ಅನಿವಾರ್ಯ ಅನಿಸ್ತದೆ. ಯಾಕೆಂತ ಹೇಳಿದರೆ ಅವರ 2 ಲಕ್ಷಕ್ಕಿಂತಲೂ ಹೆಚ್ಚಿನ ಖರ್ಚಿದೆ ಈ ಒಂದು ತಿಂಗಳಲ್ಲಿ. ಡೈಲಿ ಒಂದು 300-350 ಜನರಿಗೆ ಇಫ್ತಾರ್ ಪಾಯಿಂಟ್ ನೀಡುವುದಾದರೆ ಅಷ್ಟು ಸುಲಭದ ವಿಷಯ ಅಲ್ಲ. ವ್ಯವಹಾರ ಎಲ್ಲರೂ ಮಾಡ್ತಾರೆ, ಆದರೆ ಅದರಲ್ಲಿ ಲಾಭದ ಅಂಶವನ್ನು ಇಂಥ ಕೆಲಸಕ್ಕೆ ವಿನಿಯೋಗಿಸುವುದು ಬಹಳ ತುಂಬ ಕಡಿಮೆ. ಸೊ ಇದು ಅವರೊಂದು ಇಂಥದಕ್ಕೆ ಒಂದು ಸಾಕ್ಷಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಕೂಡ ಹೆಮ್ಮೆ ಇದೆ. We have come across lot of incidents, a lot of accidents like that. So that's the reason to initiate such initiative. Also, we being standing in the middle, the other side going towards the Kerala, the right side to Ullal and left side to Mudipu, right from Pampwell. From all these 4 radar, we don't have any of the iftar points as of now, free iftar points. So we've been standing in the center so that we could serve all people going across all these 4 areas, so that they could go with their ease, let them not rush, and let them come with their ease and take their iftar and then leave. For serving for the past all
3 years, and for all 30 days of the Ramadan. Daily up to 300 to 400 containers we serve to the folks, and we've been receiving a positive response from all the people coming across and going through us, and taking a good benefit from this. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.